ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೇದಿಕ್ ಅಸ್ಟ್ರಾಲಜರ್ಗೆ ಸ್ವಾಗತ. ನಿಮಗೆ ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಫ್ರೆಂಡ್ಸ್, ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ನೋಡೋರು ವೇದಿಕ್ ಅಸ್ಟ್ರಾಲಜರ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ. ನಾವು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಗೆ ಬರುತ್ತೆ, ತಕ್ಷಣ ನೋಡ್ಬೋದು. ಹಾಗೆ ವಿಡಿಯೋ ಇಷ್ಟ ಆದರೆ ಓಂ ಶನೇಶ್ವರಾಯ ನಮಃ ಅಥವಾ ಓಂ ಶ್ರೀ ಆಂಜನೇಯಾಯ ನಮಃ ಅಂತ ಒಂದು ಕಮೆಂಟ್ ಕೊಡೋದನ್ನು ಖಂಡಿತ ಮರಿಬೇಡಿ. ನಾನಿವಾಗ ತಿಳಿಸ್ಕೊಡ್ತಾ ಇದ್ದೀನಿ ಮಕರ ರಾಶಿ ಬಗ್ಗೆ. ಮಕರ ರಾಶಿಯ ಸ್ನೇಹಿತರಿಗೆ ಸ್ವಾಗತ. ನೀವು ಹಗಲಿರಲು ಕಷ್ಟಪಡುತ್ತೀರಾ? ನಿಮ್ಮ ಕನಸುಗಳನ್ನು ನನಸಾಗಿಸಲು ನಿಮ್ಮ ರಕ್ತವನ್ನೇ ಬೆವರಾಗಿ ಹರಿಸುತ್ತೀರಾ? ಆದರೂ ಯಶಸ್ಸು ಮರೀಚಿಕೆಯಾಗಿದೆಯಾ? ನೀವು ಪೆಟ್ಟದಷ್ಟು ಕೆಲಸ ಮಾಡಿದರೂ ನಿಮಗೆ ಸಿಗುವ ಪ್ರತಿಫಲ ಮಾತ್ರ ಕೇವಲ ಸಾಸಿವೆಯಷ್ಟು. ಯಾಕೆ ಹೀಗಾಗುತ್ತಿದೆ ಎಂದು ಎಂದಾದರೂ ಒಮ್ಮೆಯಾದರೂ ಶಾಂತವಾಗಿ ಕುಳಿತು ಯೋಚಿಸಿದ್ದೀರಾ? ನಿಮ್ಮ ಅದೃಷ್ಟವೇ ಸರಿ ಇಲ್ಲ ಎಂದು ನೀವು, ಅಥವಾ ಸಮಯ ನಿಮ್ಮ ಪರವಾಗಿಲ್ಲ ಎಂದು ದೇವರೇ ನಿಮ್ಮ ಕೈ ಬಿಟ್ಟಿದ್ದಾನೆ ಎಂದು ನೀವು ಅಂದುಕೊಂಡಿದ್ದರೆ ಅದು ನಿಮ್ಮ ಜೀವನದ ಅತಿದೊಡ್ಡ ತಪ್ಪು. ನಿಮ್ಮ ಯಶಸ್ಸಿನ ಹಾದಿಯಲ್ಲಿ ಅಡ್ಡರಾಗಿ ನಿಂತಿರುವ, ನಿಮ್ಮ ಬೆನ್ನ ಹಿಂದೆ ಇದ್ದು ನಿಮ್ಮನ್ನು ಸದಾಕಾಲ ಕೆಳಗೆ ಎಳೆಯುತ್ತಿರುವ 3 ಬಹುದೊಡ್ಡ ಗುಪ್ತ ಶತ್ರುಗಳಿದ್ದಾರೆ. ಹೌದು, ಕಣ್ಣಿಗೆ ಕಾಣದ, ಆದರೆ ನಿಮ್ಮನ್ನು ಒಳಗಿನಿಂದಲೇ ಕೊರೆಯುತ್ತಿರುವ ಆ 3 ಶತ್ರುಗಳ ರಹಸ್ಯವನ್ನು ನಾನು ಇಂದು ಬಿಚ್ಚಿಡಲಿದ್ದೇನೆ. ಆ ಶತ್ರುಗಳು ಯಾರು, ಅವರು ಎಲ್ಲಿದ್ದಾರೆ ಎಂದು ತಿಳಿದರೆ ನೀವು ಖಂಡಿತವಾಗಿಯೂ ಬೆಚ್ಚಿ ಬೀಳುತ್ತೀರಾ. ಈ ವಿಡಿಯೋದ ಪ್ರತಿಯೊಂದು ಸಾಲು ಕೂಡ ನಿಮ್ಮ ಜೀವನದ ಕನ್ನಡಿಯಾಗಿರಲಿದೆ. ಯಾವುದೇ ಕಾರಣಕ್ಕೂ ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಬೇಡಿ. ಮತ್ತೆ ಏಕೆಂದರೆ ಕೊನೆಯಲ್ಲಿ ನಾನು ಹೇಳುವ ಆ 3 ಶತ್ರುಗಳ ಹೆಸರನ್ನು ಕೇಳಿದರೆ ನಿಮ್ಮ ಜೀವನದಲ್ಲಿ ಇಷ್ಟು ದಿನ ನೀವು ಎಲ್ಲಿ ಎಡವುತ್ತಿದ್ದೀರಿ ಎಂಬ ಕಟು ಸತ್ಯ ನಿಮಗೆ ಅರಿವಾಗುತ್ತದೆ. ಅದಕ್ಕೂ ಮೊದಲು ತಪ್ಪದೆ ಜೈ ಶನಿದೇವ ಎಂದು ಕಮೆಂಟ್ ಮಾಡಿ. ಮಕರ ರಾಶಿ ಎಂದರೆ ಕರ್ಮದ ಸಂಕೇತ. ನಿಮ್ಮ ರಾಶಿಯಾಧಿಪತಿ ಸಾಕ್ಷಾತ್ ಶನಿದೇವ. ನ್ಯಾಯ, ನಿಷ್ಠೆ, ಪ್ರಾಮಾಣಿಕತೆ ಮತ್ತು ಕಠಿಣ ಪರಿಶ್ರಮಕ್ಕೆ ಮತ್ತೊಂದು ಹೆಸರೇ ಮಕರ ರಾಶಿ. ನೀವು ಹುಟ್ಟಿನಿಂದಲೇ ಹೋರಾಟಗಾರರು. ನಿಮಗೆ ಯಾರು ಬೆಳ್ಳಿಯ ಚಮಚದಲ್ಲಿ ಯಾವುದನ್ನು ಕೊಟ್ಟಿರುವುದಿಲ್ಲ. ಪ್ರತಿಯೊಂದನ್ನು ನೀವು ಸ್ವಂತ ಬಲದಿಂದ ಕಷ್ಟಪಟ್ಟು ಸಂಪಾದಿಸಬೇಕು. ನೀವು ಒಂದು ಹೆಜ್ಜೆ ಮುಂದಿಟ್ಟರೆ ನಿಮ್ಮನ್ನು 4 ಹೆಜ್ಜೆ ಹಿಂದಕ್ಕೆ ಎಳೆಯುವವರೇ ನಿಮ್ಮ ಸುತ್ತಮುತ್ತ ತುಂಬಿರುತ್ತಾರೆ. ನೀವು ಬೇರೆಯವರಿಗಾಗಿ ನಿಮ್ಮ ಜೀವನವನ್ನೇ ಮುಡುಪಾಗಿಡುತ್ತೀರಿ. ನಿಮ್ಮ ಸ್ವಂತ ಆಸೆಗಳನ್ನು ಬದಿಗೊತ್ತಿ ಕುಟುಂಬಕ್ಕಾಗಿ, ಸ್ನೇಹಿತರಿಗಾಗಿ ತ್ಯಾಗ ಮಾಡುತ್ತೀರಿ. ಆದರೆ ನಿಮಗೆ ಕಷ್ಟ ಬಂದಾಗ ನಿಮ್ಮ ಜೊತೆ ನಿಲ್ಲಲು ಒಬ್ಬನೇ ಒಬ್ಬ ವ್ಯಕ್ತಿ ಕೂಡ ಇರುವುದಿಲ್ಲ. ಈ ಒಂಟಿತನ, ಈ ನೋವು, ಹತಾಶೆ ನಿಮ್ಮನ್ನು ಪ್ರತಿದಿನ ಕಾಡುತ್ತಿದೆ. ಆದರೆ ನೀವು ಯಾರಿಗೂ ಏನೇನು ಹೇಳಿಕೊಳ್ಳದೆ ಮುಖದಲ್ಲಿ ಒಂದು ನಕಲಿ ನಗು ಇಟ್ಟುಕೊಂಡು ಬದುಕುತ್ತಿದ್ದೀರಿ. ಆದರೆ ನಿಮ್ಮ ಈ ಕಷ್ಟಗಳೆಲ್ಲ ಕಾರಣ ಆ 3 ಗುಪ್ತ ಶತ್ರುಗಳು ಎಂಬುದು ನಿಮಗೆ ತಿಳಿದಿದೆ. ನೀವು ಯೋಚಿಸುತ್ತಿರಬಹುದು, ಆ ಶತ್ರುಗಳು ನಿಮ್ಮ ಆಫೀಸ್ನಲ್ಲಿ ಇರಬಹುದು, ನಿಮ್ಮ ಮೇಲಧಿಕಾರಿಯೋ, ಅಥವಾ ನಿಮ್ಮ ಏಳಿಗೆಯನ್ನು ಕಂಡು ಹೊಟ್ಟೆ ಕಿಚ್ಚು ಪಡುವ ನೆರೆಹೊರೆಯವರು, ಅಥವಾ ನಿಮಗೆ ಮೋಸ ಮಾಡಿದ ನಿಮ್ಮ ಹಳೆಯ ಸ್ನೇಹಿತನು ಎಂದು ಇಲ್ಲ. ಖಂಡಿತ ಇಲ್ಲ. ಹೊರಗಿನ ಶತ್ರುಗಳನ್ನು ನಾವು ಸುಲಭವಾಗಿ ಗುರುತಿಸಬಹುದು ಮತ್ತು ಅವರನ್ನು ಎದುರಿಸಬಹುದು. ಕಣ್ಣಿಗೆ ಕಾಣುವ ಶತ್ರುಗಳ ವಿರುದ್ಧ ರಕ್ಷಣೆ ಪಡೆಯುವುದು ಬಹಳ ಸುಲಭ. ಆದರೆ ಕಣ್ಣಿಗೆ ಕಾಣದ, ನಮ್ಮ ಜೊತೆಯಲ್ಲೇ ಇದ್ದು ನಮ್ಮನ್ನೇ ಆಳುತ್ತಿರುವ ಶತ್ರುಗಳು ಗುರುತಿಸುವುದು ಹೇಗೆ? ನಿಮ್ಮ ಉದ್ಯೋಗದಲ್ಲಿ ನೀವು ಎಷ್ಟೇ ಪ್ರಾಮಾಣಿಕವಾಗಿ ಕೆಲಸ ಮಾಡಿದರೂ ನಿಮಗೆ ಸಿಗಬೇಕಾದ ಪ್ರಮೋಷನ್ ಬೇರೆಯವರ ಪಾಲಾಗುತ್ತದೆ. ವ್ಯಾಪಾರದಲ್ಲಿ ನೀವು ಹಗಲಿರುಳು ದುಡಿದರೂ ಕೊನೆಗೆ ಲೆಕ್ಕ ಹಾಕಿದಾಗ ಬರೀ ನಷ್ಟವೇ ಕಾಣುತ್ತದೆ. ಪ್ರೀತಿ ಮತ್ತು ಸಂಬಂಧಗಳ ವಿಷಯಕ್ಕೆ ಬಂದರೆ ನೀವು ಯಾರನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ನಂಬುತ್ತೀರೋ ಅವರೇ ನಿಮ್ಮ ಬೆನ್ನಿಗೆ ಚೂರಿ ಹಾಕುತ್ತಾರೆ. ಇವೆಲ್ಲವೂ ಕೇವಲ ಕಾಕತಾಳೀಯವಲ್ಲ. ಮಕರ ರಾಶಿಯವರೇ, ಇವೆಲ್ಲದರ ಹಿಂದೆ ಒಂದು ಅದೃಷ್ಟ ಶಕ್ತಿಯ ಕೈವಾಡವಿದೆ. ಅದೇ ಆ 3 ಗುಪ್ತ ಶತ್ರುಗಳ ಕರಾಳ ನೆರಳು. ಒಮ್ಮೆ ನಿಮ್ಮ ಹಿಂದಿನ ಜೀವನವನ್ನು ತಿರುಗಿ ನೋಡಿ. ನೀವು ಎಷ್ಟೋ ಬಾರಿ ಯಶಸ್ಸಿನ ತುದಿಗೆ ಬಂದು ಕೇವಲ ಒಂದು ಕೂದಲೆಳೆಯ ಅಂತರದಲ್ಲಿ ಎಲ್ಲವನ್ನೂ ಕಳೆದುಕೊಂಡಿದ್ದೀರಿ. ಇನ್ನು ಸ್ವಲ್ಪವೇ ನಾಳೆ ನನ್ನ ಅದೃಷ್ಟ ಬದಲಾಗುತ್ತದೆ ಎಂದು ನೀವು ಸಂಭ್ರಮಿಸುತ್ತಿರುವಾಗಲೇ ಯಾವುದೋ ಒಂದು ಕಾಣದ ಕೈ ಬಂದು ನಿಮ್ಮನ್ನು ಪಾತಾಳಕ್ಕೆ ತಳ್ಳಿದೆ. ಇದಕ್ಕೆ ಕಾರಣ ನಿಮ್ಮ ಗ್ರಹಚಾರವಲ್ಲ, ಬದಲಾಗಿ ನೀವು ಘೋಷಿಸುತ್ತಿರುವ ಆ 3 ಶತ್ರುಗಳು. ಒಂದು ಹಡಗು ಎಷ್ಟೇ ದೊಡ್ಡದಾಗಿದ್ದರೂ, ಎಷ್ಟೇ ಬಲಿಷ್ಠವಾಗಿದ್ದರೂ ಅದರ ತಳದಲ್ಲಿರುವ ಒಂದು ಸಣ್ಣ ರಂಧ್ರ ಈ ಇಡೀ ಹಡಗನ್ನೇ ಮುಳುಗಿಸಬಲ್ಲದು. ಹಾಗೆಯೇ ನಿಮ್ಮ ಪ್ರತಿಭೆ, ನಿಮ್ಮ ಶ್ರಮ, ನಿಮ್ಮ ಜ್ಞಾನ ಎಷ್ಟೇ ದೊಡ್ಡದಾಗಿದ್ದರೂ ನಿಮ್ಮಲ್ಲಿರುವ ಆ 3 ಗುಪ್ತ ಶತ್ರುಗಳು ನಿಮ್ಮ ಜೀವನದ ಹಡಗನ್ನು ಮುಳುಗಿಸುತ್ತಿವೆ. ಆ ಶತ್ರುಗಳು ನಿಮ್ಮ ಆಲೋಚನೆಗಳನ್ನು ನಿಯಂತ್ರಿಸುತ್ತಿವೆ, ನಿಮ್ಮ ನಿರ್ಧಾರಗಳನ್ನು ದಾರಿ ತಪ್ಪಿಸುತ್ತಿವೆ ಮತ್ತು ನಿಮ್ಮ ಶಕ್ತಿಯನ್ನು ಹೀರುತ್ತಿವೆ. ಈ ಶತ್ರುಗಳ ನಿಜವಾದ ಸ್ವರೂಪ ಅರ್ಥವಾಗಬೇಕಾದರೆ ನೀವು ಮೊದಲು ನಿಮ್ಮ ಮನಸ್ಸಿನ ಆಳವನ್ನು ಅರ್ಥ ಮಾಡಿಕೊಳ್ಳಬೇಕು. ಮಕರ ರಾಶಿಯವರು ಬಹಳ ಬುದ್ಧಿವಂತರು, ಆದರೆ ಅದೇ ಬುದ್ಧಿವಂತಿಕೆ ಕೆಲವೊಮ್ಮೆ ನಿಮಗೆ ಮುಳುವಾಗುತ್ತದೆ. ಸ್ನೇಹಿತರೆ, ನೀವು ಪ್ರತಿಯೊಂದನ್ನು ಅಳೆಯುತ್ತೀರಾ, ತೂಗುತ್ತೀರಾ. ಈ ಜಾಗರೂಕತೆಯ ಹಿಂದೆ ಒಂದು ದೊಡ್ಡ ಭಯ ಅಡಗಿದೆ. ಆ ಭಯವೇ ನಿಮ್ಮ ಶತ್ರುಗಳಿಗೆ ಆಹಾರ.
ನೀವು ಯಾವಾಗಲೂ ನಾಳೆಯ ಬಗ್ಗೆ ಯೋಚಿಸುತ್ತಿರುತ್ತೀರಿ. ಭವಿಷ್ಯದ ಭದ್ರತೆಗಾಗಿ ಇಂದಿನ ಸಂತೋಷವನ್ನು ತ್ಯಾಗ ಮಾಡುತ್ತೀರಿ. ಬ್ಯಾಂಕ್ ಬ್ಯಾಲೆನ್ಸ್, ಆಸ್ತಿ, ಮನೆ, ಜವಾಬ್ದಾರಿಗಳು ಇವುಗಳ ಸುತ್ತಲೇ ನಿಮ್ಮ ಜೀವನ ಗಿರುಕಿ ಹೊಡೆಯುತ್ತಿದೆ. ಈ ಜವಾಬ್ದಾರಿಯ ಹೊರೆಯ ಕೆಳಗೆ ನಿಮ್ಮ ನಿಜವಾದ ನಾನು ಎಂಬುದು ಸತ್ತು ಹೋಗಿದೆ. ನೀವು ಉಸಿರಾಡುತ್ತಿದ್ದೀರಿ, ಆದರೆ ಜೀವಿಸುತ್ತಿಲ್ಲ. ನಿಮ್ಮ ಈ ಸ್ಥಿತಿಗೆ ಕಾರಣ ಯಾರು? ಸಮಾಜವೇ, ಕುಟುಂಬವೇ, ಅಥವಾ ಆ 3 ಗುಪ್ತ ಶತ್ರುಗಳೇ? ವಿಡಿಯೋವನ್ನು ಹಾಗೆ ಕೇಳ್ತಾ ಇರಿ, ಯಾಕೆಂದರೆ ಈ ರಹಸ್ಯ ಈಗ ನಿಧಾನವಾಗಿ ನಿಮ್ಮ ಮುಂದೆ ಅನಾವರಣಗೊಳ್ಳಲಿದೆ. ಈಗ ನಿಮ್ಮ ಯಶಸ್ಸನ್ನು ತಡೆಯುತ್ತಿರುವ ಶತ್ರುಗಳು ಹೇಗೆ ನಿಮ್ಮ ದೈನಂದಿನ ಜೀವನದಲ್ಲಿ ಕೆಲಸ ಮಾಡುತ್ತಾರೆ ಎಂಬುದನ್ನು ಸೂಕ್ಷ್ಮವಾಗಿ ಗಮನಿಸೋಣ. ನೀವು ಒಂದು ಹೊಸ ಕೆಲಸವನ್ನು ಶುರು ಮಾಡಬೇಕು ಅಂದುಕೊಳ್ತೀರಿ. ನಿಮ್ಮಲ್ಲಿ ಅದ್ಭುತವಾದ ಪ್ಲಾನ್ ಇರುತ್ತದೆ. ನೀವು ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಳ್ಳುತ್ತೀರಿ. ಆದರೆ ಹೆಜ್ಜೆ ಮುಂದಿಡುವಾಗ ಇದ್ದಕ್ಕಿದ್ದಂತೆ ನಿಮ್ಮ ಮನಸ್ಸಿನಲ್ಲಿ ನೂರಾರು ಅನುಮಾನಗಳು ಹುಟ್ಟಿಕೊಳ್ಳುತ್ತವೆ. ಇದು ವರ್ಕ್ ಆಗುತ್ತದೆ? ಜನರು ಏನೆಂದುಕೊಳ್ಳುತ್ತಾರೆ? ಒಂದು ವೇಳೆ ನಾನು ಫೇಲ್ ಆದರೆ ನನ್ನ ಗತಿ ಏನು? ಈ ಪ್ರಶ್ನೆಗಳು ನಿಮ್ಮನ್ನು ಕಟ್ಟಿ ಹಾಕುತ್ತವೆ. ನೀವು ಅಲ್ಲಿಯೇ ನಿಂತು ಬಿಡುತ್ತೀರಿ. ಇನ್ನೊಬ್ಬ ವ್ಯಕ್ತಿ ನಿಮ್ಮನ್ನು ಬುದ್ಧಿವಂತನಲ್ಲದಿದ್ದರೂ ಧೈರ್ಯ ಮಾಡಿ ಮುಂದೆ ಹೋಗಿ ಯಶಸ್ಸು ಕಾಣುತ್ತಾನೆ. ನೀವು ಮಾತ್ರ ನಾನು ಮಾಡಬೇಕಾಗಿತ್ತು ಎಷ್ಟು ಪಶ್ಚಾತ್ತಾಪ ಪಡುತ್ತೀರಿ. ಇದು ಆ ಶತ್ರುಗಳ ಮೊದಲ ದಾಳಿ. ನಿಮ್ಮ ಆತ್ಮವಿಶ್ವಾಸವನ್ನು ಬುಡಮೇಲು ಮಾಡುವುದೇ ಅವರ ಮುಖ್ಯ ಗುರಿ. ಇನ್ನು ಸಂಬಂಧಗಳ ವಿಚಾರಕ್ಕೆ ಬಂದರೆ, ಮಕರ ರಾಶಿಯವರಷ್ಟು ನಿಷ್ಠಾವಂತರು ಈ ಪ್ರಪಂಚದಲ್ಲಿ ಬೇರೆ ಯಾರೂ ಇಲ್ಲ. ನೀವು ಯಾರನ್ನಾದರೂ ಒಮ್ಮೆ ಹಚ್ಚಿಕೊಂಡರೆ ಅವರಿಗಾಗಿ ಪ್ರಾಣ ಕೊಡಲು ಸಿದ್ಧರಿರುತ್ತೀರಿ. ಆದರೆ ಆ ಗುಪ್ತ ಶತ್ರುಗಳು ನಿಮ್ಮ ಈ ಒಳ್ಳೆಯ ಗುಣವನ್ನೇ ನಿಮ್ಮ ದೌರ್ಬಲ್ಯವನ್ನಾಗಿ ಪರಿವರ್ತಿಸುತ್ತಾರೆ. ನೀವು ತಪ್ಪು ಜನರನ್ನು, ನಿಮ್ಮನ್ನು ಬಳಸಿಕೊಳ್ಳುವ ಜನರನ್ನು, ನಿಮ್ಮ ಶಕ್ತಿಯನ್ನು ಹೀರುವ ಜನರನ್ನು ಗುರುತಿಸಲು ವಿಫಲರಾಗುತ್ತೀರಿ. ಅವರು ನಿಮಗೆ ಪದೇ ಪದೇ ನೋವು ಕೊಟ್ಟರೂ ನೀವು ಅವರನ್ನು ಕ್ಷಮಿಸಿ ಮತ್ತೆ ಅವರಿಗೆ ಅವಕಾಶ ಕೊಡುತ್ತೀರಿ. ಅವರು ಬದಲಾಗುತ್ತಾರೆ ಎಂಬ ಕುರುಡು ನಂಬಿಕೆಯಲ್ಲಿ ನಿಮ್ಮ ಸ್ವಾಭಿಮಾನವನ್ನೇ ಬಲಿಕೊಡುತ್ತೀರಿ. ಇದರಿಂದಾಗಿ ನಿಮ್ಮ ನೆಮ್ಮದಿ ಹಾಳಾಗುತ್ತದೆ. ನಿಮ್ಮ ಗುರಿಯ ಕಡೆಗೆ ಗಮನ ಹರಿಸಲು ಸಾಧ್ಯವಾಗುವುದಿಲ್ಲ. ಇದು ಆ ಶತ್ರುಗಳ ಎರಡನೆಯ ಅತಿ ದೊಡ್ಡ ತಂತ್ರ. ನಿಮ್ಮನ್ನು ಮಾನಸಿಕವಾಗಿ ಕುಗ್ಗಿಸಿ ಯಶಸ್ಸಿನ ಕಡೆಗೆ ನಡೆಯದಂತೆ ಮಾಡುವುದು. ನಿಮ್ಮನ್ನು ಕಾಡುತ್ತಿರುವ ಆ ಶತ್ರುಗಳು ಯಾವ ಗ್ರಹದಿಂದಲೂ ಬಂದಿಲ್ಲ. ಅವರು ನಿಮ್ಮ ಸುತ್ತಮುತ್ತಲಿನ ಗಾಳಿಯಲ್ಲೂ ಇಲ್ಲ. ಬದಲಾಗಿ ಅವರು ನಿಮ್ಮೊಳಗೆ, ನಿಮ್ಮ ಮನಸ್ಸಿನ ಆಳದಲ್ಲಿ ಬೇರೂರಿದ್ದಾರೆ. ಹೌದು ಮಕರ ರಾಶಿಯವರೇ, ಇದು ಕೇಳಲು ಕಹಿಯಾದರೂ ಸತ್ಯ. ನಿಮ್ಮ ಯಶಸ್ಸಿಗೆ ಬೇರೆ ಯಾರೂ ಅಡ್ಡಿಯಾಗಿಲ್ಲ, ನೀವೇ ಅಡ್ಡಿಯಾಗಿದ್ದೀರಿ. ನಿಮ್ಮೊಳಗೆ ಕುಳಿತು ನಿಮ್ಮನ್ನೇ ನಿಯಂತ್ರಿಸುತ್ತಿರುವ ಆ 3 ಮಾನಸಿಕ ಮತ್ತು ಭಾವನಾತ್ಮಕ ಶತ್ರುಗಳು ಯಾರು ಎಂದು ಈಗ ನಾನು ಹೇಳಲಿದ್ದೇನೆ. ಎಚ್ಚರಿಕೆಯಿಂದ ಕೇಳಿ, ಏಕೆಂದರೆ ಇದು ನಿಮ್ಮ ಇಡೀ ಜೀವನದ ದೃಷ್ಟಿಕೋನವನ್ನೇ ಬದಲಿಸಲಿದೆ. ನಿಮ್ಮ ಮೊದಲ ಗುಪ್ತ ಶತ್ರು ಅತಿಯಾದ ಆಲೋಚನೆ ಮತ್ತು ಭವಿಷ್ಯದ ಬಗ್ಗೆ ಇದು ವಿಪರೀತ ಭಯ. ಹೌದು, ಓವರ್ ಥಿಂಕಿಂಗ್. ಮಕರ ರಾಶಿಯವರೇ, ನೀವು ಪ್ರತಿಯೊಂದು ಸಣ್ಣ ವಿಚಾರವನ್ನು ಭೂತ ಕನ್ನಡಿಯಿಂದ ನೋಡುತ್ತೀರಿ. ಒಂದು ಹೆಜ್ಜೆ ಇಡುವ ಮುನ್ನ 100 ಬಾರಿ ಯೋಚಿಸುತ್ತೀರಿ. ಪರ್ಫೆಕ್ಷನ್ ಅಥವಾ ಪರಿಪೂರ್ಣತೆಯ ಹುಚ್ಚಿನಲ್ಲಿ ನೀವು ಸರಿಯಾದ ಸಮಯವನ್ನು ಕಳೆದುಕೊಳ್ಳುತ್ತೀರಿ. ಎಲ್ಲವೂ ಸರಿ ಇದ್ದಾಗ ಮಾತ್ರ ನಾನು ಶುರು ಮಾಡುತ್ತೇನೆ ಎಂಬ ನಿಮ್ಮ ಹಠವೇ ನಿಮ್ಮ ಮೊದಲ ಶತ್ರು. ಜಗತ್ತಿನಲ್ಲಿ ಯಾವುದು ಪರಿಪೂರ್ಣವಲ್ಲ. ನೀವು ಸೋಲುವ ಭಯದಿಂದ ಪ್ರಯತ್ನವನ್ನೇ ಮಾಡದಿರುವುದು ನಿಮ್ಮ ಅತಿದೊಡ್ಡ ಸೋಲು. ನಿಮ್ಮ ಈ ಅತಿಯಾದ ಆಲೋಚನೆಯೇ ನಿಮ್ಮ ಶಕ್ತಿಯನ್ನು ಹೀರಿ ನಿಮ್ಮನ್ನು ನಿಷ್ಕ್ರಿಯರನ್ನಾಗಿ ಮಾಡುತ್ತಿದೆ. ನಿಮ್ಮ ಎರಡನೇ ಗುಪ್ತ ಶತ್ರು ಹಳೆಯದನ್ನು ಬಿಡದಿರುವುದು, ಮೊಂಡುತನ ಮತ್ತು ವಿಷಪೂರಿತ ಸಂಬಂಧಗಳಿಗೆ ಅಂಟಿಕೊಂಡಿರುವುದು. ಮಕರ ರಾಶಿಯವರು ಬದಲಾವಣೆಯನ್ನು ಬೇಗ ಒಪ್ಪಿಕೊಳ್ಳುವುದಿಲ್ಲ. ನಿಮಗೆ ನೋವು ಕೊಡುತ್ತಿರುವ, ನಿಮ್ಮ ಹೇಳಿಕೆಯನ್ನು ಸಹಿಸದ, ನಿಮ್ಮನ್ನು ಕೇವಲ ಉಪಯೋಗಿಸಿಕೊಳ್ಳುತ್ತಿರುವ ಜನರನ್ನು ನಿಮ್ಮ ಜೀವನದಿಂದ ಕಿತ್ತು ಹಾಕಲು ನೀವು ಹಿಂದೇಟು ಹಾಕುತ್ತೀರಿ. ಅವರಿಲ್ಲದೆ ನಾನು ಹೇಗಿರಲಿ, ಹಳೆಯ ಸಂಬಂಧ ಅಲ್ವಾ ಎಂಬ ನಿಮ್ಮ ಈ ಭಾವನಾತ್ಮಕ ದೌರ್ಬಲ್ಯವೇ ನಿಮ್ಮ ಎರಡನೇ ಶತ್ರು. ಹಳೆಯ ಕಸವನ್ನು ಮನೆಯಲ್ಲಿಯೇ ಇಟ್ಟುಕೊಂಡರೆ ಅದು ಕೊಳೆಯುತ್ತದೆ ಮತ್ತೆ ಸುಗಂಧ ಬೀರುವುದಿಲ್ಲ. ನಿಮ್ಮನ್ನು ಕೆಳಗೆ ಎಳೆಯುತ್ತಿರುವ ಜನರನ್ನ, ಹಳೆಯ ಕೆಟ್ಟ ನೆನಪುಗಳನ್ನು, ಅಹಂಕಾರವನ್ನು ನೀವು ಬಿಟ್ಟು ಬಾರದ ಹೊರತು ನೀವು ಎಂದಿಗೂ ಯಶಸ್ಸಿನ ಶಿಖರ ಏರಲು ಸಾಧ್ಯವಿಲ್ಲ. ನಿಮ್ಮ 3ನೇ ಮತ್ತು ಅತ್ಯಂತ ಅಪಾಯಕಾರ ಗುಪ್ತ ಶತ್ರು ಸ್ವಂತ ಸಾಮರ್ಥ್ಯದ ಬಗ್ಗೆ ಇರುವ ಕೀಳಿರಿಮೆ ಮತ್ತು ಸಹಾಯ ಕೇಳಲು ಇರುವ ಹಿಂಜರಿಕೆ. ಮಕರ ರಾಶಿಯವರು ಎಲ್ಲವನ್ನು ತಾವೇ ಮಾಡಬೇಕು ಅಂದುಕೊಳ್ಳುತ್ತಾರೆ. ನೀವು ಇನ್ನೊಬ್ಬರ ಬಳಿ ಸಹಾಯ ಕೇಳುವುದನ್ನು ನಿಮ್ಮ ಪ್ರತಿಷ್ಠೆಗೆ ಬಿದ್ದ ಪೆಟ್ಟು ಎಂದು ಭಾವಿಸುತ್ತೀರಿ. ಎಷ್ಟೇ ಕಷ್ಟ ಬಂದರೂ ಒಳಗೊಳಗೆ ನರಳುತ್ತೀರಾ ಹೊರತು ನಿಮ್ಮ ನೋವನ್ನು ಯಾರೊಂದಿಗೂ ಹಂಚಿಕೊಳ್ಳುವುದಿಲ್ಲ. ಜೊತೆಗೆ ನಿಮಗೆ ನಿಜವಾದ ಶಕ್ತಿ ಗೊತ್ತಿಲ್ಲ. ಬೇರೆಯವರ ಸಾಧನೆಯನ್ನು ನೋಡಿ ನನಗೆ ಆ ಯೋಗ್ಯತೆ ಇಲ್ಲವೇನೋ ಎಂದು ನಿಮ್ಮನ್ನು ನೀವು ಕೀಳಾಗಿ ಕಾಣುತ್ತೀರಿ. ನಿಮ್ಮ ಈ ಕೀಳಿರಿಮೆ ಮತ್ತು ಒಂಟಿತನದ ಪ್ರೀತಿಯೇ ನಿಮ್ಮ 3ನೇ ಶತ್ರು. ಮಕರ ರಾಶಿಯವರೇ, ಈ 3 ಶತ್ರುಗಳನ್ನು ನೀವು ಎಂದಿನವರೆಗೂ ನಿಮ್ಮೊಳಗೆ ಜೀವಂತವಾಗಿರಿಸುತ್ತೀರಿ, ಅಲ್ಲಿಯವರೆಗೂ ಯಾವುದೇ ಪೂಜೆ, ಪುರಸ್ಕಾರ, ಪರಿಹಾರಗಳು ನಿಮಗೆ ಸಹಾಯ ಮಾಡುವುದಿಲ್ಲ. ಈ ಕ್ಷಣದಿಂದಲೇ ಅತಿಯಾಗಿ ಯೋಚಿಸುವುದನ್ನು ನಿಲ್ಲಿಸಿ. ನಿಮ್ಮನ್ನು ಬಳಸಿಕೊಳ್ಳುವ ಜನರಿಗೆ ನೋ ಎಂದು ಹೇಳುವುದನ್ನು ಕಲಿಯಿರಿ.
ನಿಮ್ಮ ಸಾಮರ್ಥ್ಯದ ಮೇಲೆ ನಂಬಿಕೆ ಇಡಿ. ಶನಿದೇವನು ಕಷ್ಟಪಡುವವರಿಗೆ ಖಂಡಿತ ಒಲಿಯುತ್ತಾನೆ, ಆದರೆ ಆ ಕಷ್ಟ ಸರಿಯಾದ ದಿಕ್ಕಿನಲ್ಲಿರಬೇಕು. ನಿಮ್ಮೊಳಗಿನ ಈ 3 ಶತ್ರುಗಳನ್ನು ಸಂಹರಿಸಿ ನೋಡಿ. ನಿಮ್ಮ ಯಶಸ್ಸು ತಡೆಯಲು ಈ ಬ್ರಹ್ಮಾಂಡದಲ್ಲಿ ಯಾರಿಂದಲೂ ಶಕ್ತಿಯಿಂದಲೂ ಸಾಧ್ಯವಿಲ್ಲ. ಈ ವಿಡಿಯೋದಲ್ಲಿನ ಮಾತುಗಳು ನಿಮ್ಮ ಮನಸ್ಸಿಗೆ ನಾಟಿದರೆ, ನಿಮ್ಮ ಜೀವನಕ್ಕೆ ಹತ್ತಿರ ಅನಿಸಿದರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ದ್ವಾದಶ ರಾಶಿಗಳಲ್ಲಿ ಬಂದಾಗಿರುವಂಥ ಮಕರ ರಾಶಿ ಐಡಿಯಲ್ಲಿ ಜನಿಸಿರುವಂಥ ಜನರು ನಂಬಿಕೆಗೆ ಅರ್ಹರು. ಅವರನ್ನು ನಂಬಿ ಯಾವುದೇ ಕೆಲಸಕ್ಕೆ ಕೈ ಹಾಕಬಹುದು. ಇವರು ನಿಮ್ಮ ಜೀವನದಲ್ಲಿ ತಮ್ಮ ಆಸೆ ಆಕಾಂಕ್ಷೆಗಳು ಪ್ರಯೋಗಾತ್ಮಕವಾಗಿ ಪೂರೈಸಿಕೊಳ್ಳುವಂತಹ ಇಚ್ಛೆಯನ್ನು ಉಳ್ಳವರಾಗಿರುತ್ತಾರೆ. ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಜನರ ವ್ಯಕ್ತಿತ್ವ ಸಾಕಷ್ಟು ಬದಲಾವಣೆಯನ್ನು ಕಾಣುತ್ತದೆ. ಅದೇ ರೀತಿ ಮಕರ ರಾಶಿಯವರು ತಮ್ಮ ಜವಾಬ್ದಾರಿಗಳು ಏನಿರುತ್ತದೆ ಅನ್ನೋದನ್ನು ಅರ್ಥ ಮಾಡಿಕೊಂಡಿರುತ್ತಾರೆ ಹಾಗೂ ಅದರ ರೀತಿಯಲ್ಲೇ ಪ್ರಾಕ್ಟಿಕಲ್ ಆಗಿ ತಮ್ಮ ಆಕಾಂಕ್ಷೆಗಳನ್ನು ಪೂರೈಸಿಕೊಳ್ಳುವ ಪ್ರಯತ್ನವನ್ನು ಮಾಡುತ್ತಾರೆ. ದೀರ್ಘಕಾಲೀನ ಯಶಸ್ಸಿಗೆ ಬೇಕಾಗಿರುವಂತಹ ಪ್ರತಿಯೊಂದು ಪರಿಶ್ರಮವನ್ನು ಕೂಡ ನೀವು ಮಕರ ರಾಶಿಯವರ ಕೆಲಸದಲ್ಲಿ ನೋಡಬಹುದು. ಯಶಸ್ಸು ಅನ್ನೋದು ರಾತ್ರಿ ಬೆಳಗಾಗುವುದರೊಳಗೆ ಸಿಗುವಂಥದ್ದಲ್ಲ. ಅದಕ್ಕಾಗಿ ನಿಜವಾಗಲೂ ಕಷ್ಟಪಡಬೇಕು ಅನ್ನೋದನ್ನು ಮಕರ ರಾಶಿಯವರು ಹೇಳ್ತಾರೆ. ನೋಡಿದ್ರಲ್ಲ ಆ ಮಕರ ರಾಶಿಯ ಭವಿಷ್ಯವನ್ನು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೆ ಸಿಗ್ತೀನಿ ಉತ್ತಮ ರಾಶಿ ಭವಿಷ್ಯದೊಂದಿಗೆ. ಅಲ್ಲಿವರೆಗೂ ಧನ್ಯವಾದಗಳು ಸ್ನೇಹಿತರೆ. ಎಲ್ಲರಿಗೂ ಒಳ್ಳೆಯದಾಗಲಿ.